ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮೊನ್ನೆಯಷ್ಟೇ ದೇವಮಾನವ ಸಾಯಿಬಾಬಾ ಆಸ್ತಿ ವಿವರ ಕೇಳಿ ಜನ ದಂಗಾಗಿದ್ದರು. ಇದಕ್ಕೂ ಮೊದಲು ಬಾಬಾ ಅನಾರೋಗ್ಯ ಪೀಡಿತರಾಗಿದ್ದಾಗ ಬೆಂಗಳೂರಿಗೆ ಬಾಬಾ ಅವರ ಹಣ ಚಿನ್ನಾಭರಣ ಸಾಗಿಸಲಾಗಿದೆ ಎಂಬ ಮಾತು ಕೂಡ ಕೇಳಬಂದಿತ್ತು. ಈಗ ಪುಟ್ಟಪರ್ತಿ ಸಾಯಿಬಾಬಾ ಟ್ರಸ್ಟ್ನಿಂದ ಬೆಂಗಳೂರಿಗೆ ಅಕ್ರಮವಾಗಿ ಸಾಗಿಸಲಾಗ್ತಾ ಇದ್ದ ಹಣ ಪತ್ತೆಯಾಗಿದೆ. ಹಣ ಸಾಗಿಸ್ತಾ ಇದ್ದ ಬಾಬಾ ಸಮಾಧಿ ನಿರ್ಮಾಣದ ಸಿವಿಲ್ ಇಂಜಿನಿಯರ್ ಕೂಡ ಸಿಕ್ಕಿಬಿದ್ದಿದ್ದಾನೆ. ಹಸಿರು ಬಣ್ಣದ HP 660999 ಕ್ವಾಲಿಸ್ ವಾಹನದಲ್ಲಿ ಅಕ್ರಮವಾಗಿ ಹಣ ಸಾಗಿಸಲಾಗ್ತಾ ಇದೆ ಅನ್ನೋ ಖಚಿತ ಮಾಹಿತಿ ಆಂಧ್ರ ಪೊಲೀಸರಿಗೆ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಹಿಂದೂಪುರ ಹಾಗೂ ಧರ್ಮಾವರಂ ಪೊಲೀಸರು ಈ ಕ್ವಾಲಿಸ್ ವಾಹನವನ್ನು ಫಾಲೋ ಮಾಡಿದ್ದಾರೆ. ಬಾಗೇಪಲ್ಲಿ ಚೆಕ್ಪೋಸ್ಟ್ ಬಳಿ ವಾಹನವನ್ನು ಪರಿಶೀಲಿಸಿದ್ದಾರೆ. ಕ್ವಾಲಿಸ್ನಲ್ಲಿ ಅನುಮಾನಾಸ್ಪದ ಬ್ಯಾಗ್ ಒಂದು ಪತ್ತೆಯಾಗಿದೆ. ಬ್ಯಾಗ್ನಲ್ಲಿ ಇದ್ದದ್ದು ಬರೋಬ್ಬರಿ 35,53,500 ರೂಪಾಯಿ ನಗದು. ಮೂಲತಃ ಉಡುಪಿ ಜಿಲ್ಲೆಯ ಅರಸನಹಳ್ಳಿ ಗ್ರಾಮದ ಹರಿಶ್ಚಂದ್ರ ನಂದಶೆಟ್ಟಿ ಈ ಹಣವನ್ನು ಪುಟ್ಟಪರ್ತಿಯಿಂದ ಬೆಂಗಳೂರಿಗೆ ಸಾಗಿಸ್ತಾ ಇದ್ದ. ಈ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ದಕ್ಕೆ ಹರಿಶ್ಚಂದ್ರನ ಹೇಳಿಕೆ ಅನುಮಾನಾಸ್ಪದವಾಗಿತ್ತು. ಒಂದು ಬಾರಿ ಸಾಯಿಬಾಬಾ ಟ್ರಸ್ಟ್ನಿಂದ ತಂದ ಹಣ ಅಂತ ಹೇಳಿದ, ಮತ್ತೆ ಕಾಲೇಜು ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ದೇಣಿಗೆ ಇದು, ಬೆಂಗಳೂರಿನ ಸ್ವಾಮೀಜಿಯೊಬ್ಬರಿಗೆ ಕೊಡಲು ತೆರಳುತ್ತಾ ಇರುವುದಾಗಿ ಹೇಳಿದ. ಆದರೆ ಇಷ್ಟೊಂದು ಹಣದ ಬಗ್ಗೆ ಈತನ ಬಳಿ ಯಾವುದೇ ದಾಖಲೆ ಇರಲಿಲ್ಲ. ಹಾಗಾಗಿ ಹಿಂದೂಪುರ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸುಲು ಆರೋಪಿಯನ್ನು ತೀವ್ರ ವಿಚಾರಣೆಗೆ ನಡೆಸಿ ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆದಿದ್ದಾರೆ. ఆ బ్యాగులో భాగంగా చెక్ చేస్తే క్యాష్ ఉంది. అది ఈరోజు రెవెన్యూ వాళ్ళు పిలిపించి వాళ్ళు ఎదురుగా ఓపెన్ చేసి మొత్తం లెక్కటగా 35,53,500 రూపాయలు ఉంది. ఎవరైతే ఆ బండి నడుపుతున్నాడో అతన్ని విచారిస్తే అతను సరిగా అయిన సమాధానం చెప్పలేదు. ಮೊನ್ನೆಯಷ್ಟೇ ಪುಟ್ಟಪರ್ತಿ ಸಾಯಿಬಾಬಾ ಅವರ ಯಜುರ್ ಮಂದಿರವನ್ನು ಓಪನ್ ಮಾಡಿದಂತಹ ಜನ ಅವರ ಅಪಾರ ಆಸ್ತಿಯನ್ನು ಕಂಡು ಬೆರಗಾಗಿದ್ದರು. ಸಾಕಷ್ಟು ಕೋಟಿಗಟ್ಟಲೆ ಅಲ್ಲಿ ನಗದು ಪತ್ತೆಯಾಗಿತ್ತು, KG-ಗಟ್ಟಲೆ ಚಿನ್ನ ಮತ್ತು ಬೆಳ್ಳಿ ಪತ್ತೆಯಾಗಿತ್ತು. ಇದಾದ ಬಳಿಕ ನಿನ್ನೆ ಮತ್ತೊಂದು ಆಘಾತಕಾರಿ ಸುದ್ದಿ ಕೇಳಿಬಂದಿದೆ. ಏನಂತಂದರೆ ಪುಟ್ಟಪರ್ತಿಯಿಂದ ಬೆಂಗಳೂರಿಗೆ ಸಾಗಿಸಲಾಗ್ತಾ ಇತ್ತು ಅಂತಕ್ಕಂಥ ಅಪಾರ ಪ್ರಮಾಣದ ಹಣವನ್ನು ಈಗ ಪೊಲೀಸರು ವಶಪಡಿಸಿಕೊಂಡು ಆರೋಪಿಯನ್ನು ಕೂಡ ಬಂಧಿಸಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಾಮು ಅವರಿಂದ. ರಾಮು, ಈಗಾಗಲೇ ಬಂಧಿತನ ವಿಚಾರಣೆ ಯಾವ ಹಂತಕ್ಕೆ ಬಂದಿದ್ದಾನೆ, ಯಾವೆಲ್ಲ ವಿಚಾರಗಳನ್ನ ಅವನು ಬಾಯ್ಬಿಟ್ಟಿದ್ದಾನೆ? ಅರವಿಂದ್, ಏನು ನಿನ್ನೆ ರಾತ್ರಿ 10 ಸಮಯದಲ್ಲಿ ಏನು ಒಬ್ಬ ವಾಲಿಸ್ ವಾಹನದಲ್ಲಿ ಹಣವನ್ನು ಸಾಗಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಬ್ಬ ಚಾಲಕನನ್ನ ಬಂಧನ ಮಾಡ್ತಾರೆ. ಕರ್ನಾಟಕದ ಒಂದು ಗಡಿ ಭಾಗ ಆಗಿರ್ತಕ್ಕಂಥ ಬಾಗೇಪಲ್ಲಿ ಟೋಲ್ಗೇಟ್ ಬಳಿ ಈ ಚಾಲಕನನ್ನು ಬಂಧನ ಮಾಡಿ ಒಂದು ಪೊಲೀಸರು ವಿಚಾರಿಸಿದಾಗ ಆತ ಒಮ್ಮೊಮ್ಮೆ ಒಂಥರ ಉತ್ತರ ಕೊಡ್ತಾನೆ. ಒಮ್ಮೆ ಅವನು ಈ ಹಣವನ್ನ ಏನು ಟ್ರಸ್ಟ್ನ ಸದಸ್ಯನವರನ್ನು ಹೇಳಿದಾಗೆ ಬೆಂಗಳೂರಿನಲ್ಲಿ ಒಬ್ಬನಿಗೆ ಕೊಡೋದಕ್ಕೆ ನಾನು ಅಮೌಂಟ್ ಅನ್ನ ತಗೊಂಡು ಹೋಗ್ತಾ ಇದ್ದೆ 35 ಲಕ್ಷ ರೂಪಾಯಿ ಅಂತ ಇದ್ದೇನೆ. ಮತ್ತೊಮ್ಮೆ ಇನ್ನೊಂದು ಬರಿ ಹೇಳ್ತೇನೆ, ಏನು ನಾನು ವಿದ್ಯಾರ್ಥಿಗಳ ಹತ್ರ ದೇಣಿಗೆ ಸಂಗ್ರಹಿಸಿ ಇದನ್ನ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ಒಂದು ಸ್ವಾಮೀಜಿ ಒಬ್ಬರಿಗೆ ಕೊಡುವಂತ ಮಾಹಿತಿಯನ್ನು ಹೇಳ್ತೇನೆ. ಇದರಿಂದ ಪೇಜಿಗೆ ಸಿಕ್ಕಿದಂತ ಒಂದು ಪೊಲೀಸರು ಇದನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ಒಂದು ತಮ್ಮ ವಶಕ್ಕೆ ತಗೊಂಡು ಯಾವ ಸ್ವಾಮೀಜಿಗೆ ಅವನು ಹಣವನ್ನ ತಲುಪಿಸ್ತಾ ಇದ್ದ ಅಂತ ಏನಾದ್ರು ಗೊತ್ತಾಯ್ತಾ? ಬೆಂಗಳೂರಿನಲ್ಲಿ ಯಾವ ಸ್ವಾಮೀಜಿಗೆ ಇವನು ಹಣ ತಲುಪಿಸ್ತಾ ಇದ್ದ ಅಂತ? ಅರವಿಂದ್, ಏನು ಬೆಂಗಳೂರಿಗೆ ಯಾವ ಸ್ವಾಮೀಜಿಗೆ ನಾನು ಹಣ ತಲುಪಿಸ್ತಾ ಇದ್ದೀನಿ ನನ್ನ ಬಗ್ಗೆ ಮಾಹಿತಿ ಕೊಡಿಲ್ಲ. ನಾನು ಸ್ವಾಮೀಜಿ ಒಬ್ಬರಿಗೆ ನನ್ನ ಹಣವನ್ನ ತಲುಪಿಸ್ತಾ ಇದ್ದೀನಿ ಅನ್ನೋ ಮಾಹಿತಿ ಹೇಳ್ತಾನೆ ಹೊರತು ಇನ್ನೊಂದು ಬಾರಿ ನಾನು ಏನು ಟ್ರಸ್ಟ್ ನ ಒಂದು ಪ್ರಮುಖ ಸದಸ್ಯನಾಗಿರ್ತಕ್ಕಂಥ ಒಂದು ಅವನ ವಾಹನದಲ್ಲಿ ನಾನು ಈ ಅಮೌಂಟ್ ಅನ್ನ ತಗೊಂಡು ಹೋಗ್ತಾ ಇದ್ದೇನೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿದೆ. ಅಂದ್ರೆ ಸದ್ಯಕ್ಕೆ ಈಗ ಈ ಬಂದಿರತಕ್ಕಂತ ಹಣ ಅದು ಸಾಯಿ ಟ್ರಸ್ಟ್ ಇಂದ ಬಂದಿರತಕ್ಕಂತ ಹಣ ಅನ್ನೋದು ಖಚಿತವಾಗಿದೆಯಾ? ಅರವಿಂದ್, ಏನು ಚಾಲಕನನ್ನ ವಿಚಾರಣೆಗೊಳಪಡಿಸಿದಾಗ ಪೊಲೀಸರು ಹೇಳೋ ಮಾಹಿತಿ ಏನಂದ್ರೆ ಅವನು ಒಂದ್ ಬಾರಿ ಹೇಳ್ತಾನೆ, ಏನು ಮಹಾರಾಷ್ಟ್ರದ ಒಬ್ಬ ಟ್ರಸ್ಟ್ ನ ಸದಸ್ಯ ಆಗಿರ್ತಕ್ಕಂಥ ಅವರು ವಾಹನದಲ್ಲಿ ನಾನು ಈ ಹಣವನ್ನ ತಗೊಂಡು ಏನು ಬೆಂಗಳೂರಿನಲ್ಲಿ ಒಬ್ಬರಿಗೆ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಒಂದ್ ಬಾರಿ ಹೇಳ್ತಾನೆ. ಅದೇ ಮತ್ತೊಂದ್ ಬಾರಿ ಹೇಳೋದು, ನಾನು ವಿದ್ಯಾರ್ಥಿಗಳ ಹತ್ರ ಏನು ಸಾಯಿ ಸೆಂಟ್ರಲ್ ಟ್ರಸ್ಟ್ ನಲ್ಲಿ ಯಾರು ವಿದ್ಯಾರ್ಥಿಗಳು ಓದ್ತಾ ಇದಾರೆ ಅವ್ರ ಹತ್ರ ನಾನು ದೇಣಿಗೆ ಸಂಗ್ರಹಿಸಿ ಇದನ್ನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಸ್ವಾಮೀಜಿ ಒಬ್ಬರಿಗೆ ತಗೊಂಡೋಗಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತೇನೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಒಂದು ಏನೀಗ ಇದು ಒಂದು ಪುಟ್ಟಪರ್ತಿ ಸಾಯಿಬಾಬಾ ಅವರ ಒಂದು ಸಮಾಧಿ ಒಂದು ನಿರ್ಮಾಣ ನಡೀತೈತೆ. ಈ ನಿರ್ಮಾಣದಲ್ಲಿ ಇವನು ಸಿವಿಲ್ ಇಂಜಿನಿಯರ್ ಆಗಿರ್ತಾನೆ. ಸಿವಿಲ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದೆ ಮತ್ತು ಏನು ಸುಮಾರು ಒಂದು 15 ವರ್ಷಗಳಿಂದ ಒಂದು ಸಾಯಿ ಭಕ್ತನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅರವಿಂದ್, ಅಂದ್ರೆ ರಾಮು, ಈಗ ಲೇಟೆಸ್ಟ್ ಆಗಿ ಪೊಲೀಸರು ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿದಾರ ಮಾಧ್ಯಮದವರಿಗೆ? ಅರವಿಂದ್, ಏನು ಪೊಲೀಸರು ಒಂದು ಅನಂತಪುರ ಒಂದು DYSP ಕೋಲಾರ ಕೃಷ್ಣ ಅವರು ಹೇಳಿದ ಪ್ರಕಾರ ಈ ಒಂದು ಏನು ವಾಹನ ಇದು ಜೋರಾಗಿ ಬರ್ತಾ ಇತ್ತು. ಈ ವಾಹನವನ್ನು ನಾವು ಏನು
ಇನ್ ಚೇಂಜ್ ಮಾಡಿದಾಗ ಈ ವಾಹನ ನಮ್ಮ ಕೈಗೆ ಸಿಗಲಿಲ್ಲ. ಮತ್ತೆ ನಂತರ ನಾವು ಬಾಗೇಪಲ್ಲಿ ಟೋಲ್ ಗೇಟ್ಗೆ ಇನ್ಫಾರ್ಮೇಶನ್ ಮಾಡಿ ಯಾವುದೇ ತರಹದ ವೆಹಿಕಲ್ ಬಿಡಬೇಡಿ ಅಂತ ಹೇಳಿದ್ರೆ, ಆಗ ಇಲ್ಲಿ ಒಂದು ಟೋಲ್ ಗೇಟ್ ನಲ್ಲೇ ನಾವು ಒಂದು ಆ ವಾಹನವನ್ನ ಹಿಡಿದು ನಾವು ಈ ಹಣವನ್ನ ಇಟ್ಕೊಂಡಿದೀವಿ ಅಂತ. ಓಕೆ ರಾಮು, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಸಾಯಿ ಟ್ರಸ್ಟ್ನಿಂದ ಬಂದಿರತಕ್ಕಂಥ 35 ಲಕ್ಷ ಹಣ ಅಂತಕ್ಕಂಥದ್ದು ಸದ್ಯಕ್ಕೆ ಗೊತ್ತಾಗಿದ್ರು ಕೂಡ, ಆದರೆ ಅದನ್ನು ಯಾರಿಗೆ ಕೊಡೋದಕ್ಕೆ ತಗೊಂಡು ಹೋಗ್ತಾ ಇದ್ರು ಅಂತಕ್ಕಂಥ ವಿಚಾರ